ಹಾಯ್! ನನ್ನ ಎಲ್ಲ ಸ್ನೇಹ ಜೀವಿಗಳಿಗೂ ಪ್ರೀತಿಯ ನಮಸ್ತೆ. ಇವತ್ತು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ವಿಷಯ. ಅದು ಏನಂತ ಹೇಳ್ತೀರಾ? ಸೊ, ಅದು ವಿಷಯ ನೀವು ಕೇಳಿದಾಗಲೇ ನೋಡಿದಾಗಲೇ ಅರ್ಥ ಆಗೋದು. ಸೊ, ವಿಡಿಯೋನ ಸ್ಕಿಪ್ ಮಾಡದೆ ಫುಲ್ ನೋಡಿ. ಏನು ವಿಷಯ ಇದೆ ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ಇವತ್ತು ನಾನು ಮಾತಾಡ್ತಿದ್ದೀನಿ. ಸೊ, ಈಗ ಯಾವುದೇ ಆಗಲಿ ಒಂದು ಸಂಬಂಧ ಒಂದು ಹೆಣ್ಣಿಗೆ ಫಿಕ್ಸ್ ಆಗುತ್ತೆ ಅಂದರೆ ಮದುವೆ ವಿಷಯದಲ್ಲಿ. ಸೊ, ಆ ಹುಡುಗಿ ಅಥವಾ ಹುಡುಗ ಮದುವೆ ಮುಂಚೆ ಏನೇ ಇದ್ರೂ, ಏನೇ ಕ್ಲಾರಿಟಿ ಇದ್ರೂ ತಮ್ಮ ಬಗ್ಗೆ ಏನಾದರೂ ಮಾತಾಡಬೇಕು ಅಂತಿದ್ರೇನು ಈಗ ಫಿಕ್ಸ್ ಆಗಿದ್ದ ಕೂಡಲೇ ಸೊ, ಒಂದು ಫೋನ್ ಮುಖಾಂತರ ಮಾತಾಡ್ತಾರೆ. ಅಂದರೆ ಅದರಿಂದ ಕೆಲವೊಂದು ಮಾತಾಡೋದ್ರಿಂದ ತುಂಬ ಯೂಸ್ ಆಗುತ್ತೆ. ಸೊ, ಏನಂದರೆ ಕೆಲವೊಂದು ಪಾಸಿಟಿವ್ ಆಗಿ ತಿಳ್ಕೋಬಹುದು ಅವ್ರ ಬಗ್ಗೆ ಏನಾದರೂ ಇದ್ದರೆ, ಅಥವಾ ಕೆಲವೊಂದು ನೆಗೆಟಿವ್ ಇದ್ದರೆ ಅದ್ರ ಬಗ್ಗೆನೂ ತಿಳ್ಕೋಬಹುದು. ಸೊ, ಇದು ಮಾತಾಡೋದ್ರಿಂದ ಒಂದು ರೀತಿಲಿ ಒಳ್ಳೆಯದೇ ಆಗುತ್ತೆ. ಆದರೆ ಕೆಲವರು ಹೇಳ್ತಾರೆ ಏನಂತ ಗೊತ್ತಾ? ಅಯ್ಯೋ! ಫೋನ್ ನಂಬರ್ ಕೊಟ್ಕೊಡ್ದಾಗಿತ್ತು. ಅದಕ್ಕೆ ಅದು ಹಂಗಾಗೋಯ್ತು. ಅದಕ್ಕೆ ಇದು ಹಿಂಗಾಗೋಯ್ತು. ತಪ್ಪೋದ್ರೆ ಆ ರೀತಿ ಹೇಳ್ತಾರೆ. ಆಮೇಲೆ ಇನ್ನೊಂದು ಏನಾದರೂ ಹುಡುಗನ ಬಗ್ಗೆ ಏನಾದರೂ ನೆಗೆಟಿವ್ ಏನಾದರೂ ಈ ಥರ ವಿಷಯ ತಿಳಿದು ಇಲ್ಲ ಈ ಥರ ಅಂತ ಹೇಳಿದಾಗ ಆವಾಗಲೂ ಅಷ್ಟೇ, ಅಯ್ಯೋ! ಈ ಫೋನ್ ನಂಬರ್ಗಳು ಕೊಟ್ರೇ ಅಪ್ಪ ಈ ರೀತಿ ಆಗೋದು, ಹಿಂಗೆ ಮಾತಾಡ್ಕೊಂಬಿಟ್ರೇನೆ ಅಪ್ಪ ಆ ರೀತಿ ಆಗೋದು ಅಂತ ಹೇಳ್ತಾರೆ. ಫೋನ್ ನಂಬರ್ ಇದ್ದ ಕೂಡಲೇ ಮಾತಾಡಿದ ಕೂಡಲೇ ಆ ರೀತಿ ಆಗೋದಿಲ್ಲ. ಯಾಕಂದರೆ ಎಷ್ಟೋ ಜನದ ಜೊತೆ ಮಾತಾಡಿರ್ತಾರೆ, ಯಾರು ಹೇಗೆ ಅನ್ನೋದು ಗೊತ್ತಿರುತ್ತೆ. ಸೊ, ಮಾತಾಡ್ದಾಗ್ಲೇ ಒಬ್ಬ ವ್ಯಕ್ತಿ ಬಗ್ಗೆ ಗೊತ್ತಾಗೋದು. ಯಾಕೆಂದರೆ ಮಾತಾಡ್ದೇ ಮದುವೆ ಆದರೆ ಆಮೇಲೆ ಚೆನ್ನಾಗಿರುತ್ತಲ್ಲ, ಅವ್ರ ಬಗ್ಗೆ ಏನಾದರೂ ವಿಷಯ ಒಂದು ಅವರು ಸರಿ ಇಲ್ಲ ಅಥವಾ ಅವ್ರು ಹೀಗೆ ಹಾಗೆ ಅಂತ ಗೊತ್ತಾದಾಗ ಆವಾಗ ಅನುಭವಿಸೋದು ಯಾರು ಹೇಳಿ? ಮದುವೆ ಆಗೋರು, ಹೆಣ್ಣಾಗಲಿ ಗಂಡಾಗಲಿ. ಸೊ, ಮಾತಾಡೋದು ಅವರ ಒಂದು ಇದರಲ್ಲಿರುತ್ತೆ. ಅವರ ನಡವಳಿಕೆ, ಅವರ ಒಂದು ಕ್ಯಾರೆಕ್ಟರ್ ವೈಸ್, ಅವರ ಒಂದು ವಂಶಾವಳಿ. ಸೊ, ಡಿಪೆಂಡ್ಸ್ ಒಬ್ಬ ಹುಡುಗ ಆಗಲಿ ಹುಡುಗಿ ಮೇಲೆ ಅವಲಂಬಿಸಿರುತ್ತೆ. ಅವ್ರು ಯಾವ ರೀತಿ ಮಾತಾಡ್ತಾರೆ ಅನ್ನೋದು, ಅವರ ಒಂದು ನೇಚರ್ ಏನು, ಅವರ ಒಂದು ಎಲ್ಲನೂ ಅವ್ರ ಮೇಲೆ ಅವಲಂಬಿಸಿರುತ್ತೆ. ಸೊ, ಹಾಗಂತ ಹೇಗೆ ಬೇಕೋ ಹಾಗೆ ಮಾತಾಡೋದಲ್ಲ. ನಂಬರ್ ಸಿಕ್ತು ಅಂತ ಕೆಲವರು ತುಂಬ ಬಂದಿದ್ದ ಕೂಡಲೇ ನಂಬರ್ ಹೇಗೋ ಸಿಕ್ಬಿಡುತ್ತೆ, ಮಾತಾಡ್ಬಿಡ್ತಾರೆ. ಸೊ, ಗೊತ್ತಾಗುತ್ತೆ ಯಾರು ಹೇಗೆ ಮಾತಾಡ್ತಾರೆ ಅಂತ. ಬಂದು ಹೋಗಿದ್ದ ಕೂಡಲೇ ಮದುವೆ ಏನು ಫಿಕ್ಸ್ ಆದಂಗಿರೋದಿಲ್ಲ. ಸೊ, ಫಿಕ್ಸ್ ಆಗಲಿ ಆಗದೇ ಇರಲಿ, ಒಬ್ಬ ವ್ಯಕ್ತಿ ಜೊತೆ ಯಾವ ರೀತಿ ಮಾತಾಡ್ತಾರೆ, ಏನು ಅವ್ರ ಸಂಸ್ಕಾರ ಏನು ಅನ್ನೋದು ಅಲ್ಲೇ ಗೊತ್ತಾಗುತ್ತೆ. ಕೆಲವ್ರು ಹೇಗೆ ಬೇಕೋ ಹಾಗೆ ಮಾತಾಡ್ತಾರೆ ಅಂದರೆ ಎಲ್ಲರೂ ಒಂದೇ ರೀತಿ ಇರಲ್ಲ. ಸೊ, ಮಾತಾಡಬೇಕಲ್ಲ, ಎಲ್ಲ ವ್ಯಕ್ತಿರು ಒಂದೇ ಆಗಿರ್ತಾರ? ಇಲ್ವಲ್ಲ. ಸೊ, ಹಿಂದೆ ಎಲ್ಲ ಮಾತಾಡ್ತಿರ್ಲಿಲ್ಲ. ಹಿಂದೆ ಎಲ್ಲ ಫೋನ್ ಇಲ್ಲ, ಇನ್ನೊಂದಿಲ್ಲ ಮತ್ತೊಂದಿಲ್ಲ, ಹೇಗೋ ನೋಡ್ತಿದ್ರು ಮದುವೆ ಮಾಡ್ತಿದ್ರು. ಆದರೆ ಹೀಗೆಲ್ಲ ಆ ರೀತಿ ಇಲ್ಲ. ಸೊ, ಎಷ್ಟೇ ಮಾತಾಡಿದ್ರೂ ನಾನು ಯಾರನ್ನೂ ಅಫೇರ್ ಇಟ್ಕೊಂಡಿಲ್ಲ, ನಾನು ಯಾವುದು ಪ್ರೀತಿ ಮಾಡಿಲ್ಲ, ನಾನು ಹಾಗೆ ನಾನು ಹೀಗೆ ಅಂತ ಹೇಳ್ಕೊಂಡ್ರೂ ಬಚ್ಚಿಟ್ಕೊಂಡು ಏನೋ ಮದುವೆ ಆಗ್ತಾರೆ. ಮತ್ತೆ ಹೋಗಿ ಯಾವನ ಜೊತೆನೋ ಯಾವಳ ಜೊತೆನೋ ಅಫೇರ್ ಇಟ್ಕೊತಾರೆ ಅಥವಾ ಬಿಟ್ಟು ಹೋಗ್ತಿರ್ತಾರೆ. ನಾನು ಲವ್ ಮಾಡಿದ್ದೆ, ನಾನು ಹೇಳಲಿಲ್ಲ ಹಾಗೆ ಹೀಗೆ ಅಂತ. ಸೊ, ಆ ರೀತಿ ಎಲ್ಲ ಏನಕ್ಕೆ ಬೇಕು? ಏನೇ ಇದ್ರೂ ಓಪನಾಗಿ ಹೇಳ್ಬಿಡ್ಬೇಕು. ಒಂದು ಹುಡುಗನ ಜೀವ ಉಳಿಯುತ್ತೆ, ಅಂದರೆ ಲೈಫ್ ಉಳಿಯುತ್ತೆ. ಇನ್ನೊಂದು ಹುಡುಗಿ ಲೈಫ್ ಉಳಿಯುತ್ತೆ. ಏನೇ ಇದ್ರೂ ಓಪನ್ ಟಾಕ್ ಅಂತಾರಲ್ಲ, ಹಾಗೆ ಓಪನಾಗಿ ಹೇಳಬೇಕು. ಕೆಲವರು ಅದನ್ನು ಎಕ್ಸೆಪ್ಟ್ ಮಾಡಬಹುದು, ಕೆಲವರು ಎಕ್ಸೆಪ್ಟ್ ಮಾಡದೇ ಇರಬಹುದು, ಕೆಲವರು ತಪ್ಪಾಗಿ ತಿಳ್ಕೊಬಹುದು, ಕೆಲವರು ಪಾಸಿಟಿವ್ ಆಗಿ ತಿಳ್ಕೊಬಹುದು. ಸೊ, ಅವ್ರ ಮೇಲೆ ಬಿಟ್ಟಿರೋದು. ಅದಕ್ಕೋಸ್ಕರ ನಮ್ಮಲ್ಲಿ ಏನೋ ಒಂದು ಒಳ್ಳೆತನ ಇದ್ದರೂ ಕೆಟ್ಟತನ ಇದ್ದರೂ ಅದನ್ನು ಯಾಕೆ ಬಚ್ಚಿಟ್ಕೋಬೇಕು? ನಮ್ಮಿಂದ ಇನ್ನೊಬ್ಬರ ಲೈಫ್ಗೆ ಒಳ್ಳೇದಾಗುತ್ತೆ ಅನ್ನೋದಾದರೆ ಓಕೆ. ನಮ್ಮಿಂದ ಇನ್ನೊಬ್ಬರ ಲೈಫಿಗೆ ಹಾಳಾಗುತ್ತೆ ಅನ್ನೋದಾದರೆ ಅದನ್ನು ಬಚ್ಚಿಟ್ಕೋಬಾರ್ದು, ಏನೇ ಇದ್ದರೂ ಅಷ್ಟೇ. ಸೊ, ಹಾಗಾಗಿ ಕೆಲವರು ಆ ರೀತಿ ದೊಡ್ಡವರು ಹಿಂದಿನವ್ರು ಇರ್ತಾರಲ್ಲ, ಅಯ್ಯೋ ಫೋನ್ ನಂಬರ್ಗಳು ಕೊಟ್ರೇ ಹಾಳಾಗೋದು, ಅಯ್ಯೋ ಫೋನ್ ನಂಬರ್ ಕೊಟ್ರೇ ಅದು ಹೇಳ್ಕೊಂಬಿಡೋದು ಅಂತ ಹೇಳ್ತಾರೆ. ಸೊ, ಫೋನ್ ನಂಬರ್ ಕೊಡೋದ್ರಿಂದ ಎಷ್ಟೋ ಹೆಣ್ಮಕ್ಳ ಲೈಫೂ ಉಳಿಯುತ್ತೆ, ಹುಡುಗರ ಲೈಫೂ ಉಳಿಯುತ್ತೆ. ಸೊ, ಅದೇ ರೀತಿಯೂ ಅವರ ಬಿಹೇವಿಯರ್ ಗೊತ್ತಾಗುತ್ತೆ, ಅವ್ರು ಹೇಗೆ ಏನು ಅನ್ನೋದು ಒಬ್ಬ ವ್ಯಕ್ತಿ ಬಿಹೇವಿಯರ್ ಗೊತ್ತಾಗುತ್ತೆ. ಸೊ, ಪಾಸಿಟಿವ್ ಆಗೂ ತಿಳ್ಕೊಬೋದಲ್ವಾ? ಬರೀ ನೆಗೆಟಿವ್ ಆಗಿ ಯಾಕೆ ಯೋಚನೆ ಮಾಡಬೇಕು? ಅವ್ರ ಬಗ್ಗೆ ಒಂದು ಒಳ್ಳೆ ಒಪಿನಿಯನ್ ಬರಬಹುದು. ಮಾತಾಡ್ತಾ ಇವ್ರು ಹೀಗೆ ಸರಿ ಅಂತ. ಅಥವಾ ನೆಗೆಟಿವ್ ಅವ್ರ ಬಗ್ಗೆ ಏನೋ ಒಂದು ಕೆಟ್ಟದು ಅಂದರೆ ಒಂದು ಬಿಹೇವಿಯರ್ ವೈಸ್ ಏನೋ ಒಂದು ಬ್ಯಾಡ್ ಇದ್ರೇನು ಅವ್ರು ಹೀಗೆ ಹಾಗೆ ಅನ್ನೋದು ಭಾವನೆಗಳೆಲ್ಲ ಅರ್ಥ ಆಗಿಬಿಡುತ್ತೆ. ನಮ್ಮ ಜೊತೆ ಹೊಂದಾಣಿಕೆ ಆಗಲ್ಲಪ್ಪ ಅನ್ನೋದು ಅದು ಗೊತ್ತಾಗಬಹುದಲ್ವಾ? ಯಾಕೆ ಆ ಥರ ತಪ್ಪು ತಿಳ್ಕೊಬೇಕು? ದೊಡ್ಡವ್ರ ಇಂಟೆನ್ಷನ್ನೇ ಅದು. ನಾಳೆ ದಿನ ಅವ್ರು ಏನು ಬೇಕಾದರೂ ಮಾಡ್ಕೊಂಡು ಸಾಯಲಿ ಬಿಡು, ಮದುವೆ ಮಾಡಿ ನಮಗೇನೋ ಮದುವೆ ಮಾಡೋದು ಮಾಡಿಬಿಡ್ಬೇಕು, ಅವರೆಲ್ಲಾದರೂ ಸಾಯಲಿ, ಇದೇ ಇಂಟೆನ್ಷನ್ನು. ಸೊ, ಹಾಗಾಗಿ ನಂಬರ್ ಕೊಡೋದ್ರಿಂದ ಏನು ಪ್ರಾಬ್ಲಮ್ ಇರಲ್ಲ. ಅವ್ರು ಯಾವ ರೀತಿ ನಡ್ಕೊತಾರೆ ಅನ್ನೋದ್ರ ಮೇಲೆ ಪ್ರಾಬ್ಲಮ್ ಆಗೋದು.
ಎಲ್ಲರೂ ಒಂದೇ ರೀತಿ ನಡ್ಕೊಳ್ಳಲ್ಲ. ಅವನೇನೋ ಹೋಗೇ ಬಾರೆ ಅಂದ್ಬಿಟ್ನೋ, ಅವ್ನು ಕೆಟ್ಟದಾಗ ನಡ್ಕೊಂಡ್ಬಿಟ್ನೋ ಅಂದರೆ ಎಲ್ಲರೂ ಹಾಗೇ ಇರಲ್ಲ. ಎಲ್ಲರೂ ನಂಬರ್ ಕೊಟ್ಟಿದ ತಕ್ಷಣನೇ ಆ ರೀತಿ ಮಾತಾಡ್ಬೇಕಂತೇನಿಲ್ಲ. ಒಳ್ಳೆತನ ಇರೋರು ಇರ್ತಾರೆ, ಮರ್ಯಾದೆಯಿಂದ ಮಾತಾಡೋರು ಇರ್ತಾರೆ. ಸೊ ಅದು ನಂಬರಿಂದ ಡಿಪೆಂಡ್ಸ್ ಅಲ್ಲ, ನಂಬರಿಂದ ತೊಂದರೆ ಅಲ್ಲ. ಆ ವ್ಯಕ್ತಿ ಬಿಹೇವಿಯರ್, ಆ ವ್ಯಕ್ತಿ ನಡವಳಿಕೆ ಮೇಲೆ ಅದು ತೊಂದರೆ ಆಗಿರೋದು, ನಂಬರಿಂದ ಅಲ್ಲ. ತಪ್ಪು ಕಲ್ಪನೆ. ಫಸ್ಟ್ ಅದನ್ನು ತಲೆಯಿಂದ ತೆಗೆದು ಬಿಸಾಕಿ. ಸೊ ಅವನು ಒಳ್ಳೆ ಹುಡುಗ ಹುಡುಗಿ ಆದರೆ ಸೊ ಲೈಫ್ ಹೆಂಗೋ ಏನೋ ಮುಂದುವರಿಯುತ್ತೆ. ಬಟ್ ಕೆಟ್ಟವರಾದರೆ ಏನು ಮಾಡ್ತೀರಾ? ಮಾತಾಡದೆ ಅವ್ರ ಜೊತೆ ಹಾಗೇ ಲೈಫ್ ಲೀಡ್ ಮಾಡೋಕ್ಕಾಗುತ್ತಾ? ಅಲ್ಲ, ಎಷ್ಟೋ ಜನ ಹೊಂದಾಣಿಕೆ ಇಲ್ಲದೆ ಮನೆಗಳಲ್ಲೇ ಇರೋರು, ಅಣ್ಣ ತಮ್ಮ ಅಕ್ಕ ತಂಗಿ ತಂದೆ ತಾಯಿ ಮಧ್ಯೆನೇ ಹೊಂದಾಣಿಕೆಗಳಿರಲ್ಲ, ಸಾಯ್ತಾ ಇರ್ತೀವಿ ಜಗಳಗಳು ಮಾಡಿಕೊಂಡು. ಅಂಥದ್ರಲ್ಲಿ ಯಾರೋ ಒಬ್ಬ ವ್ಯಕ್ತಿ ಬರ್ತಾನೆ, ಸೊ ಅವನ್ನ ಆ ಕ್ಷಣ ನೋಡ್ತೀವಿ ನಾವು, ಅಥವಾ ಆ ವ್ಯಕ್ತಿನೇ ಆಗಬಹುದು, ಹುಡುಗಿನಾಗಲಿ, ಆ ಕ್ಷಣ ನೋಡ್ತಾರೆ, ಲೈಫ್ ಲಾಂಗ್ ಅವ್ರ ಜೊತೆ ಇರಬೇಕು. ಸೊ ಅವರು ಹೊಂದಾಣಿಕೆ ಆಗೋದು ಬೇಡವಾ? ಆಗಬೇಕಲ್ವಾ? ನಮ್ಮ ಭಾವನೆ ಅವ್ರ ಭಾವನೆಗಳು ಮ್ಯಾಚ್ ಆಗಬೇಕು. ಅಟ್ಲೀಸ್ಟ್ ಪರವಾಗಿಲ್ಲಪ್ಪ, ನನಗೆ ಇವರು ಸೂಟ್ ಆಗ್ತಾರೆ, ನನ್ನ ಜೊತೆ ಇರೋದಕ್ಕೆ ಒಂದು ಸ್ವಲ್ಪ ಕಂಫರ್ಟ್ ಅನಿಸುತ್ತೆ, ನನಗಿರಬಹುದು ಈ ವ್ಯಕ್ತಿ ಜೊತೆ ಅನ್ನೋದು ಫೀಲ್ ಬರುತ್ತೆ. ಸೊ ಮಾತಾಡದೇ ಇದ್ದರೆ ಖಂಡಿತವಾಗ್ಲೂ ಸ್ವಲ್ಪ ಗೊಂದಲ ಇದ್ದೇ ಇರುತ್ತೆ. ಆಮೇಲೆ ಹೇಗಾದರೂ ಆಗಬಹುದು, ನಮಗೆ ಗೊತ್ತಿರೋದಿಲ್ಲ. ಒಳ್ಳೆಯವರೇ ಇರಬಹುದು, ಕೆಟ್ಟವರೇ ಇರಬಹುದು, ಯಾರಿಗೆ ಗೊತ್ತಿರುತ್ತೆ? ಮಾತಾಡೋದ್ರಿಂದ ಅದು ಅನುಕೂಲನೂ ಆಗುತ್ತೆ, ಅನುಕೂಲನೇ ಜಾಸ್ತಿ ಅನ್ಬಹುದು, ಅನಾನುಕೂಲ ಅಂತೂ ಅಲ್ಲ. ಯಾಕೆಂದರೆ ಏನಿದ್ರೆ ಅದು ಹೊರಗೆ ಬರುತ್ತೆ. ಸೊ ಎಲ್ಲರೂ ಕೆಟ್ಟವರೇ ಇರಲ್ಲ. ಫೋನ್ ನಂಬರ್ ಕೊಟ್ಟಿದ್ದ ಕೂಡಲೇ ಹಾಳಾಗೋದಲ್ಲ ಲೈಫು. ಇನ್ನೂ ಸೇವ್ ಆಯಿತು ಅಂತ ಅಂದ್ಕೊಳ್ಳಿ, ಯಾವುದೇ ಆಗಲಿ. ಅಂದರೆ ಈಗ ಬಿಹೇವಿಯರ್ ಅವ್ರು ಬ್ಯಾಡ್ ಇದ್ದಾಗ ಯಾವ ರೀತಿ ನಡ್ಕೊತಾರೆ ಅನ್ನೋದು ಗೊತ್ತಾಗುತ್ತೆ. ಅದು ಬಿಟ್ಬಿಟ್ಟು ಮಾತಾಡಿದಾಗ ಗಂಟಾಕ್ಬಿಡೋದಲ್ಲ. ಯಾರನ್ನೋ ಗಂಟಾಕ್ಬಿಟ್ಟು ಹೋದರೆ ಆಯಿತು, ಏನೋ ಒಂದು ಆದರೆ ಆಯಿತು ಅಂತಲ್ಲ ಮದುವೆ ಮಾಡೋದು. ಚೆನ್ನಾಗಿರೋದಕ್ಕೆ ಮದುವೆ ಮಾಡೋದು, ಚೆನ್ನಾಗಿರಬೇಕು ಅನ್ನೋದನ್ನು ನೋಡ್ರಿ. ಸುಮ್ಮನೆ ಇಲ್ಲದೇ ಇರೋದನ್ನೆಲ್ಲ ಹೇಳೋದಲ್ಲ. ಅದಾಗುತ್ತೆ, ಇದಾಗುತ್ತೆ. ಏನು ಮಾತಾಡ್ತಾರೋ ಏನೋ. ಸೊ ಹಿಂದೆ ಎಲ್ಲ ಮಾತಾಡ್ತಿರ್ಲಿಲ್ಲ, ಅದಕ್ಕೆ ಎಷ್ಟೋ ಸಂಸಾರಗಳು ಪಾಪ ಇವತ್ತು ನೋವಲ್ಲಿದ್ರೂ ಅವರು ಮರ್ಯಾದೆಗೋಸ್ಕರ ಹಾಗೆ ಹೋಗ್ತಿರ್ತಾರೆ. ಹೇಳ್ಕೊಳಕ್ಕಾಗಲ್ಲ ನೋಡಿ, ಯಾರ ಹತ್ರ ಹೇಳ್ಕೊತಾರೆ? ತಂದೆ ತಾಯಿ ಇರಲ್ಲ, ಇನ್ನೊಂದಿರಲ್ಲ. ಹೀಗಂತೂ ಅವರಾಗಲೇ ಬೇರೆ ಆಗ್ತಿದ್ರು. ಅಂದರೆ ಈ ಆವಾಗಿನ ಸಿಚುವೇಶನ್ನಲ್ಲಿ ಮದುವೆ ಆಗುತ್ತೆ, ಹೇಗೋ ಹೋಗಬೇಕು, ದೊಡ್ಡವರಿದು ಅಂತ. ಬಟ್ ಇವಾಗೆಲ್ಲ ಆ ರೀತಿ ಅಲ್ಲ. ಇವಾಗೆಲ್ಲ ಜಸ್ಟ್ ಸುಮ್ಮನೆ ಏನಾದರೂ ಇದಾದರೆ ಸಾಕು, ಹಾಗೆ ಬೇರೆ ಹೋಗ್ತಾರೆ. ಮರ್ಯಾದೆಗೆ ಯಾರೂ ಅಂಜೋದೇ ಇಲ್ಲ, ಮರ್ಯಾದೆ ಹೋಗುತ್ತಪ್ಪ ಅಂತ. ಯಾಕೆಂದರೆ ಅವ್ರಿಗೆ ನೆಮ್ಮದಿ ಶಾಂತಿನೇ ಇಂಪಾರ್ಟೆಂಟ್ ಇರುತ್ತೆ ಮರ್ಯಾದೆ ಅನ್ನೋದಕ್ಕಿಂತ. ಯಾಕೆಂದರೆ ಆ ಒಂದು ಪರಿಸರದಲ್ಲಿ ಆ ಒಂದು ಇಬ್ಬರು ಇದ್ದಾಗಲೇ ಅರ್ಥ ಆಗೋದು ಹೇಗಿರುತ್ತೆ ಬಾಂಡಿಂಗ್ ಅನ್ನೋದು. ಸೊ ನಾವು ಹೇಳಬಹುದು, ಹೇಳೋರು ಅವ್ರಿಗೆ ಗೊತ್ತಾಗುತ್ತೆ. ಹಾಗಾಗಿ ಮಾತಾಡೋದ್ರಿಂದ, ಮದುವೆ ಮುಂಚೆ ಮಾತಾಡೋದ್ರಿಂದ ಅದು ಪ್ರಾಬ್ಲಮ್ ಆಗಲ್ಲ. ಫೋನ್ ನಂಬರ್ ಕೊಡೋದ್ರಿಂದ ಪ್ರಾಬ್ಲಮ್ ಆಗಲ್ಲ. ನಾವು ಹೇಗೆ ನಡ್ಕೊತೀವಿ, ನಮ್ಮಲ್ಲಿ ಏನಿದೆ ಅನ್ನೋದ್ರಿಂದ ಪ್ರಾಬ್ಲಮ್ ಆಗೋದು. ಅವರಿಂದ ಒಳ್ಳೆಯದು ಗೊತ್ತಾಗ್ಬೋದು ಅವ್ರ ಬಗ್ಗೆ, ಅಥವಾ ನೆಗೆಟಿವು ಗೊತ್ತಾಗಬಹುದು, ಇವ್ರು ಹೀಗೆ ಅನ್ನೋದು. ಎರಡೂ ಇರುತ್ತೆ. ಸೊ ಅದಕ್ಕೆ ಯಾಕೆ ನಾವು ನೆಗೆಟಿವ್ ಗೊತ್ತಾದ ಕೂಡಲೇ ನಾವು ಆ ವ್ಯಕ್ತಿ ಹಾಗೆ, ಈ ವ್ಯಕ್ತಿ ಹೀಗೆ ಅಂದಾಗ ಅದನ್ನ ಯಾಕೆ ಬೈಬೇಕು? ಅಯ್ಯೋ, ನಾವು ನಂಬರ್ ಕೊಡ್ಕೊಡಾಗಿತ್ತು ಅಂತ. ಅದು ತಪ್ಪು. ಅದೇ ಆ ವ್ಯಕ್ತಿ ಬಗ್ಗೆ ಎಷ್ಟೊಂದು ತಿಳ್ಕೊತೀವಿ ಒಳ್ಳೇದಿದ್ರೆ ಅಲ್ವಾ? ಇದು ಹೊಂದಾಣಿಕೆಗೆ ಕಾರಣ ಆಗುತ್ತೆ. ಎಲ್ಲ ವ್ಯಕ್ತಿರು ಹೋಗೆಲ್ಲೇ ಬಾರೆಲ್ಲೇ ಅಂತಂದ್ರು ಅಂದ್ಬಿಟ್ರೆ ಅವ್ರನ್ನ ಮದುವೆ ಆಗ್ಬಿಡ್ಬೇಕು ನಾವು. ಅಂದರೆ ಅವ್ನ ಬಿಹೇವಿಯರ್ ಹೇಗಿದ್ರೂ ಮದುವೆ ಆಗ್ಬಿಡ್ಬೇಕು ಅಲ್ವಾ? ಅವನು ನಾಜೂಕಾಗಿ ಮಾತಾಡ್ತಾರೆ, ಅಂಥದ್ದು ಗೊತ್ತಾಗುತ್ತೆ, ಎಲ್ಲನೂ ಗೊತ್ತಾಗುತ್ತೆ. ಬಟ್ ನಂಬರ್ ಕೊಡೋದ್ರಿಂದ ಮಿಸ್ಟೇಕ್ ಏನೂ ಆಗೋದಿಲ್ಲ. ನಂಬರು ನಾವು ಯಾವ ರೀತಿ ಯೂಸ್ ಮಾಡ್ಕೋತೀವಿ, ಒಬ್ಬ ವ್ಯಕ್ತಿ ಆಪೋಸಿಟ್ ಪರ್ಸನ್ ಹೇಗೆ ಮಾತಾಡ್ತಿದ್ದಾನೆ ಅದ್ರ ಮೇಲೆ ನಾಟಕ ಮಾಡಿ ಮಾತಾಡೋದಕ್ಕೂ ಆಗೋದಿಲ್ಲ. ಅದು ತುಂಬ ದಿನ ಆಗಲ್ಲ, ಅದು ಗೊತ್ತಾಗುತ್ತೆ. ಸೊ ಹಾಗಾಗಿ ನಮ್ಮಲ್ಲಿ ಏನಿರುತ್ತೆ, ಟ್ರೂತ್ ಆಗ್ಬೋದು ಅಥವಾ ರಾಂಗ್ ಆಗಬಹುದು, ಏನೇ ತಪ್ಪು ಇದ್ದರೂ ಸರಿ ಇದ್ದರೂ ಎಲ್ಲ ಗೊತ್ತಾಗುತ್ತೆ. ನೆಗೆಟಿವ್ ಆಗಿ ತೊಗೊಬೇಕು ಅಂತ ಏನಿಲ್ಲ, ಪಾಸಿಟಿವ್ ಆಗಿ ತೊಗೊಂಡು ಹೋಗಬೇಕು. ನೆಗೆಟಿವಿಟಿ ಅವ್ರ ಬಗ್ಗೆ ಇರೋದು ಗೊತ್ತಾಗುತ್ತೆ, ಪಾಸಿಟಿವ್ ಇರೋದ್ರಿಂದ ನಮಗಿನ್ನೂ ಯೂಸ್ ಆಗುತ್ತೆ ಲೈಫ್ಗೆ. ಇನ್ನೂ ಒಳ್ಳೆ ಚೆನ್ನಾಗಿ ಏನೋ ಮುಂದೆ ಈ ರೀತಿ ಇರ್ಬೋದು ಅನ್ನೋದು ಗೊತ್ತಾಗುತ್ತೆ. ಕೊಟ್ಟು ಕೂಡಲೇ ಯಾರೂ ಕೆಟ್ಟೋಗಲ್ಲ, ಕೊಟ್ಟು ಕೂಡಲೇ ಹಾಳಾಗಲ್ಲ ಸಂಬಂಧ. ಹಣೆ ಬರೆದ್ರೆ ಅದೇ ಆಗುತ್ತೆ. ಸೊ ಆ ರೀತಿ ತಿಳ್ಕೊಳ್ಳಿ. ಸುಮಾರು ಜನ ಇಂಟೆನ್ಷನ್ ಇದಾಗಿರುತ್ತೆ, ನಂಬರ್ ಕೊಡ್ಕೂಡ್ದಾಗಿತ್ತು, ನಂಬರ್ ಕೊಡ್ಕೂಡ್ದು, ಇದು ತಪ್ಪು ಕಲ್ಪನೆ. ಬಟ್ ಅಂದರೆ ವ್ಯಕ್ತಿರೆಲ್ಲರೂ ಒಂದೇ ಥರ ಇರಲ್ಲ. ಬಟ್ ಡಿಫ್ರೆಂಟ್ ಪರ್ಸನ್ ಇರ್ತಾರೆ. ಆ ವ್ಯಕ್ತಿ ಮೇಲೇನೂ ಡಿಪೆಂಡ್ ಆಗಿರುತ್ತೆ, ಯಾವ ರೀತಿ ಇರ್ತಾನೆ, ಯಾವ ರೀತಿ ಅವರಲ್ಲಿ ಏನಿದೆ, ಸೊ ನಡ್ಕೊಳ್ಳೋ ರೀತಿ ಏನು, ನೀತಿ ಏನು ಅನ್ನೋದು. ಎಲ್ಲ ವ್ಯಕ್ತಿರು ಒಂದೇ ಅಲ್ಲ,
ಎಲ್ಲ ವ್ಯಕ್ತಿರು ಡಿಫ್ರೆಂಟ್ ಇರ್ತಾರೆ, ಒಂದೇ ವ್ಯಕ್ತಿ ಆಗಿರೋದಿಲ್ಲ. ಅವನೇನೋ ಹಂಗೆ ಮಾಡಿದ್ನಂತ ಇನ್ನೊಬ್ರು ಅದೇ ರೀತಿ ಮಾಡ್ತಾರೆ, ಆ ಹುಡುಗಿ ಏನೋ ಮಾಡಿದ್ಲಂತ ಇನ್ನೊಂದು ಹುಡುಗಿ ಹಾಗೆ ಮಾಡ್ತಾಳ, ಆ ರೀತಿ. ಸೊ ಡಿಫ್ರೆಂಟ್ ಇರುತ್ತೆ. ನಂಬರು ಕೊಟ್ಟರೆ ಪ್ರಾಬ್ಲಮ್ ಅಲ್ಲ, ವ್ಯಕ್ತಿಯಲ್ಲಿರೋ ಒಂದು ನಡೆ ಪ್ರಾಬ್ಲಮ್ ಆಗಿರಬಹುದು, ವ್ಯಕ್ತಿಯಲ್ಲಿರೋ ಒಂದು ಗುಣ ಪ್ರಾಬ್ಲಮ್ ಆಗಿರಬಹುದು, ವ್ಯಕ್ತಿ ಒಂದು ನಡ್ಕೊಳ್ತಿರೋ ರೀತಿ ಪ್ರಾಬ್ಲಮ್ ಆಗಿರಬಹುದು ಅಲ್ವಾ. ಒಳ್ಳೆ ರೀತಿ ಇದ್ದರೆ ಒಳ್ಳೇದೇ ಕಾಣುತ್ತೆ, ಅವರಲ್ಲಿ ಒಳ್ಳೇದು ಬರುತ್ತೆ. ಕೆಟ್ಟದಿದ್ರೆ ಕೆಟ್ಟದನ್ನು ಎದ್ದು ಕಾಣುತ್ತೆ. ಸೊ ಎರಡರಿಂದನೂ ಯೂಸ್ ಆಗುತ್ತೆ. ಒಳ್ಳೇದಿದ್ರೆ ಮುಂದುವರಿತಾರೆ, ಕೆಟ್ಟದಿದ್ರೆ ಹಿಂದುಳಿತಾರೆ, ಅಷ್ಟೇ ವ್ಯತ್ಯಾಸ. ಇದರಲ್ಲೇನಿದೆ? ಹಾಂ, ಏನೋ ನೀವೇನೋ ಗಂಟು ಕಳಿಸ್ಬಿಡ್ತೀರಾ. ಆ ಹುಡುಗಿ ಕೆಟ್ಟವಳಾಗಿರ್ತಾಳೋ ಇವ್ರಿಗೆ ಗೊತ್ತಿರುತ್ತೆ, ಹುಡುಗ ಕೆಟ್ಟವನಾಗಿರ್ತಾನೋ ಇವ್ರಿಗೆ ಗೊತ್ತಿರುತ್ತೆ. ಸೊ ಮಾತಾಡೋರ್ಗೆ ಗೊತ್ತಿರೋದಿಲ್ಲ, ಕೇಳಿ ಮಾತಾಡಿರೋದಿಲ್ಲ ಫೋನ್ನಲ್ಲಿ, ಮನೆಯವ್ರಿಗೆ ಮಾತ್ರ ಗೊತ್ತಿರುತ್ತೆ. ಮಾತಾಡಿದಾಗಲೇ ತಾನೇ ಒಳ್ಳೆಯದು ಕೆಟ್ಟದ್ದು ಈಚೆಗೆ ಬರೋದು. ಕ್ಯಾರೆಕ್ಟ್ರು ಅವರೊಂದು ನೇಚರ್ ಒಳ್ಳೇದಿದ್ರೆ ಮಾತಾಡಲಿಲ್ಲ ಅಂದರೂ ಪರವಾಗಿಲ್ಲ, ಅಥವಾ ಮಾತಾಡಿದ್ರೂ ಪರವಾಗಿಲ್ಲ, ಅದು ಒಳ್ಳೆತನನೇ ಮುಂದುವರಿಯುತ್ತೆ. ಕ್ಯಾರೆಕ್ಟರ್, ಬಿಹೇವಿಯರ್, ನಡವಳಿಕೆ, ನಡತೆ, ನೇಚರೇ ಸರಿ ಇಲ್ಲ ಅಂದಾಗ ಸೊ ಅಂಥವ್ರನ್ನ ಕಟ್ಕೊಂಡು ಜೀವನ ಮಾಡೋಕ್ಕಾಗೋದಿಲ್ಲ. ಏನೋ ಒಂದು ಹೆಲ್ತ್ ಇಶ್ಯೂ ಆಯ್ತಂದ್ರೇನು ಮಾಡಬಹುದು, ಅದು ಹೇಗೋ ಸರಿಯಾಗುತ್ತೆ. ಬಟ್ ಕ್ಯಾರೆಕ್ಟರಲ್ಲಿ ಉಳುಕು ಬಂತಂದರೆ ಅಂಥ ವ್ಯಕ್ತಿನ ಸರಿ ಮಾಡೋದಕ್ಕಾಗೋದಿಲ್ಲ. ಸೊ ಅದು ಎಫೆಕ್ಟ್ ಕೊಡುತ್ತೆ. ಇದೇನೇ ಈಚೆ ಬರೋದು. ನಾವು ಏನೇ ಒಂದು ಮಾತಾಡೋದ್ರಿಂದ ಅದನ್ನು ಫಸ್ಟ್ ತಿಳ್ಕೊಳ್ಳಿ. ಏನೋ ಸಂಬಂಧ ಹಳೇತು, ಬೇಡ ಅಂದ್ಬಿಟ್ಲು ಅವನ್ನ, ಬೇಡ ಅಂದ್ಬಿಟ್ರು ಅವಳನ್ನ, ಈ ಥರ ಥಿಂಕ್ ಮಾಡಬೇಡಿ. ಎಲ್ಲ ಆಗೋದು ಒಳ್ಳೇದಕ್ಕೇನೆ. ಸೊ ಎಲ್ಲರನ್ನೂ ಯಾಕನ್ನಲ್ಲ, ಎಷ್ಟು ಜನದ ಜೊತೆ ಮಾತಾಡಿರಲ್ಲ ಆ ರೀತಿ ಒಂದು ಮದುವೆ ವಿಷಯವಾಗಿ ಈ ಥರ ಏನಾದರೂ ಟಾಕ್ಸ್ ಬಂದಾಗ. ಎಲ್ಲರೂ ಹಾಗೆ ನಡ್ಕೊತಾರಾ? ನಡ್ಕೊಳ್ಳೋದಂತಾನೆ ಹೇಳ್ತಾರೆ. ಅದು ಫೋನ್ ನಂಬರ್ ಏನು ಸಮಸ್ಯೆ ಕೊಡುತ್ತೆ? ನಾವು ಮಾಡ್ಕೊಳ್ಳೋದಕ್ಕೆ ನಮ್ಮಲ್ಲಿರೋ ತಪ್ಪು ಒಪ್ಪಿಗೆಗೆ ಫೋನ್ ನಂಬರ್ ಏನು ಮಾಡುತ್ತೆ? ನಾಳೆ ದಿನ ಸಾಯಬೇಕು ಅಂತನಾ? ವ್ಯಕ್ತಿ ಸರಿ ಇಲ್ಲ ಅಂದರೆ ಇದು ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ, ಕೆಲವೊಂದು ನಡವಳಿಕೆಗಳು. ಸೊ ಹಾಗಾಗಿ ನಂಬರಿಂದ ಪ್ರಾಬ್ಲಮ್ ಏನಿಲ್ಲ, ಅದಿನ್ನೂ ಒಳ್ಳೆಯದೇ ಆಗುತ್ತೆ ಅನ್ನೋದನ್ನು ತಿಳ್ಕೊಬೇಕಷ್ಟೆ. ಇವತ್ತಿನ ವಿಷಯ ಇದಾಗಿತ್ತು. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಬೇರೆ ವಿಷಯದೊಂದಿಗೆ ಬರ್ತೀನಿ. ಅಲ್ಲಿ ತನಕ ನಗ್ತಾ ಇರಿ, ಖುಷಿಯಾಗಿರಿ. ನಮಸ್ತೆ.